ತೋರಿಸ್ತಾ ಇದ್ದೀನಿ ನಾನು ಒಂದು ಹೊಡೆದು. ತುಂಬ ಚೆನ್ನಾಗಿದೆ, ಅಷ್ಟೇ ಡ್ರೈ ಆಗಿ ಕೂಡ ಬಂದಿತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಹಲಸಿನ ಹಣ್ಣಿನ ಪರಿಮಳ ಎಷ್ಟು ಚಂದ ಬರತೈತಲ್ಲ ಅಲ್ಲ. ಶ್ರೇಯಾ ತಿನ್ನುವಾಗ ಯಾರ ಹತ್ರ ಮಾತಾಡೋದಿಲ್ಲ ಸ್ನೇಹಿತರೆ. ಟೇಸ್ಟ್ ಆಗಿದೆ ಶ್ರೇಯಾ? ಒಳ್ಳೆ ಕಳ್ತಾ ಇದ್ದೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ? ನಾವು ಸಹ ಚೆನ್ನಾಗಿದ್ದೆ ನೋಡಿ. ನಮ್ಮ ಮೇಡಮ್ ಅವರು, ನಾನು ನಿನ್ನೆ ಹರವೆ ಸೊಪ್ಪು ಪದಾರ್ಥ ಮಾಡ್ತೀನಿ ಎಂದೇ ಮಾಡಲಿಲ್ಲ, ಹಾಗೆ ಎತ್ತಿಟ್ಟೆ. ರಾತ್ರಿ ಅದು ಇದೆ. ಯಜಮಾನ್ರು ಹೊರಗಡೆ ಹೋಗಿದ್ರು, ಸ್ವಲ್ಪ ಅಲ್ಲೇ ಯಾರೋ ಫ್ರೆಂಡ್ಸ್ ಒಟ್ಟಿಗೆ ತಿಂಡಿ ತಿಂದಿದ್ರಂತೆ. ಅದಕ್ಕಾಗಿ ಏನಿಲ್ಲ, ಅಣ್ಣ ಇತ್ತು, ಬೇಡ ಅಂಥೇಳಿ ಬಿಟ್ಟಿವಿ. ಈಗ ಬಂದು ಹರವೆ ಸೊಪ್ಪನ್ನು ಶ್ರೇಯಮ್ಮ ಕಟ್ ಮಾಡ್ತಾ ಇದ್ದಾಳೆ. ಹಾಗೆ ಇಲ್ಲಿ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ಇಷ್ಟು ಬಟ್ಟೆ ಇತ್ತು, ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಈ ಫುಲ್ಲು ಮಳೆ ಇದೆ, ಎಲ್ಲ ವಾಪಸ್ ಚಂಡಿ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೆಲ್ಲ ಹಿಂಡಿ ಹಾಕಬೇಕು ವಾಪಸ್ಸು. ಮಳೆ ಅಂತೂ ಸ್ಟಾರ್ಟ್ ಆಗಿಬಿಟ್ಟಿದೆ ಸ್ನೇಹಿತರೆ. ಇಲ್ಲಿ ಇವಳು ಬಂದೀಗ ಶ್ರೇಯಮ್ಮ ನೋಡಿ ಇಲ್ಲಿ ಹರವೆ ಸೊಪ್ಪು ಕಟ್ ಮಾಡಿದ್ಲು. ನಾನೀಗ ಇದನ್ನು ಪದಾರ್ಥ ಮಾಡ್ತೇನೆ ಈಗ ಹರವೆ ಸೊಪ್ಪಿಂದ. ಬೇಗ ಬೇಗ ಹಾಂ, ಇದನ್ನ ಈಗ ನೀರು ಹಾಕಿಟ್ಕೋತೀನಿ ನಾನು ಮೊದಲಿಗೆ. ಇದರೊಳಗಡೆ ತೊಳಿಬೇಕು ಕ್ಲೀನ್. ಇದರಲ್ಲಿ ಹೊಯ್ಗೆ ಎಲ್ಲ ಫುಲ್ ಇರುತ್ತೆ. ಒಂದು 2ರಿಂದ 3 ಸತಿ ತೊಳಿಬೇಕು, ಯಾಕಂದರೆ ಗಂಡು ಮಕ್ಕಳೆಲ್ಲ ತಿಂತಾರೆ ನೋಡಿ ಸೊಪ್ಪು. ಯಾವುದೇ ಆದರೂ ತೊಳಿಬೇಕು. ಇದರಲ್ಲಿ ಎಲೆ ಒಳಗಡೆ ತುಂಬ ಕೂತಿರುತ್ತೆ. 2ರಿಂದ 3 ಸತಿ ತೊಳೆದು ಸಾನಿಗೆಯಲ್ಲಿ ಸೋದಿಸಿ ಎತ್ತಿಟ್ಕೋತೀನಿ. ಶ್ರೇಯಾ ಮಳೆ ಜೋರು ಬತ್ತನ್ನು ನೋಡಿ, ಬಟ್ಟೆ ಇಷ್ಟರಲ್ಲಿ ಹಿಡಿತದಲ್ಲ, ಅದು ಎಷ್ಟು ಹಿಡಿತದೆ. ಈಗ ಇದಷ್ಟು ನಾನು ಇಲ್ಲಿ ಕಟ್ ಮಾಡಿದ್ದಾಳೆ. ಬೇಗ ಬೇಗ ಇದೊಂದಿಷ್ಟು ಹರವೆ ಸೊಪ್ಪನ್ನು ಪದಾರ್ಥ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಶ್ರೇಯಮ್ಮ ಪಾತ್ರೆ ತೊಳಿತಾ ಇದ್ದಾಳೆ. ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಲು, ಕಟ್ ಮಾಡಿ ನೋಡಿ. ನಾನು ಈಗ ಇಲ್ಲಿ ಹರವೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ತುಂಬಾ ಎಳೆದಿತ್ತು ಇದು ಹರವೆ ಸೊಪ್ಪು. ರೊಟ್ಟಿ ಎಷ್ಟು ಸೌಂಡಮ್ಮ ಇದೇನಿದೆ, ತುಂಬ ಚೆನ್ನಾಗಿ ಇತ್ತು ಎಳೆದು. ನೀರು ನೋಡಿ ಹೇಗೆ ಬಿಟ್ಟಿದೆ, ಅದೇ ನೀರು ಎಷ್ಟೊಂದು ಬಿಟ್ಟಿದೆಯಲ್ಲ. ಸ್ವಲ್ಪ ಇದು ಬೇಯಲಿ, ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೇನೆ. ಇಲ್ಲಿ ಶೇಂಗಾ ಕೊಡೋದಾವು ಹಾಗೆ ತಿಂತಾರೆ, ಬೇಯಿಸ್ಕೊಡಂತಾರೆ. ನೋಡಬೇಕು ಸ್ನೇಹಿತರೆ, ಇದನ್ನು ನಿನ್ನೆ ಸಂತೆಯಲ್ಲಿದ್ದು ತಂದಿರೋದು. ಹಾಗಾಗಿ ಇದನ್ನ ಈಗ ಪಟ್ 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 ಅಂತೇಳಿ ಒಂದು ಸ್ವಲ್ಪ ರೊಟ್ಟಿ ಮಾಡಿಬಿಡ್ತೀನಿ. ಇಲ್ಲಿ ಪಾತ್ರೆ ತೊಳೆದಿಟ್ಟು ಇಲ್ಲ ಬೇಕಂತ ಹೇಳಿದ್ಮೇಲೆ ಇದ್ರ ಮೇಲಿನ ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ. ಸೊಪ್ಪು ತುಂಬ ಹೊತ್ತು ಬೇಯಿಸಬಾರ್ದು, ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಕಾಳೋದೆಲ್ಲ ಮಾಡ್ತೀನಿ ನೋಡಿ, ಇದು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ಈ ಹರವೆ ಸೊಪ್ಪನ್ನು ನಾವು ಮೆಂತ್ಯ ಪಲ್ಯದಲ್ಲಿ, ಸಬ್ಬಸಿಗೆ ಸೊಪ್ಪಲ್ಲಿ ನೀರು ಹಚ್ಚೋದೇ ಬೇಯಿಸ್ಕೋಬೇಕು. ನೀರು ಹಚ್ಚೋದೆ ಅಂದರೆ ನೀರು ಹಾಕೋದೇನೆ ಬೇಯಿಸಿದರೆ ಸೊಪ್ಪು ತುಂಬಾ ಟೇಸ್ಟಿ ಬರುತ್ತೆ. ಎಣ್ಣೆಯಲ್ಲಿ ನಾವು ಇದನ್ನು ಮಾಡ್ಕೊಂಡು, ಎಣ್ಣೆನೂ ಜಾಸ್ತಿ ಅಂತಲ್ಲ, ಹಾಗೆ ಸ್ಲೋ ಉರಿಯಲ್ಲಿ ಬೇಯಿಸ್ಕೋಬೇಕು, ಚೆನ್ನಾಗಿರುತ್ತೆ. ಈಗ ಇದನ್ನು ಆಫ್ ಮಾಡ್ತೇನೆ ನಾನು. ಮತ್ತೆ ಇದಾಗಿಬಿಡುತ್ತೆ ಜಾಸ್ತಿ. ಕೊಡಮ್ಮ ಇದ್ರ ಮೇಲಿಂದು ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೇನೆ. ನೋಡಿ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಇಲ್ಲಿ ಇವರು ಪಾತ್ರೆ ಇದಾವೆ ಇನ್ನೂ ಸ್ನೇಹಿತರೆ. ನಾನೀಗ ಪಟಾಪಟ ಅಂಥೇಳಿ ಒಂದು 4 ರೊಟ್ಟಿ ಮಾಡ್ಕೊಂಡು ಬಿಡ್ತೇನೆ. ನೋಡಿ ಸ್ನೇಹಿತರೆ, ಆವಾಗಲೇ ಪಲ್ಯ ಮಾಡಿದ್ವಿ, ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಮಧ್ಯಾಹ್ನಕ್ಕೆ ಎಷ್ಟು ಬೇಕೋ ಅಟ್ಟ ರೊಟ್ಟಿ ಮಾಡತ್ತೀನಿ. ರಾತ್ರಿಗೆ ಇಲ್ಲೇ ಇನ್ನೊಂದು 2 ತಾಸು ಬಿಟ್ಟು ಮಾಡಿದ್ರೆ ಆಯ್ತದ ಹೇಳಿ ಜಿಗಿಟ್ಟಿಟ್ಟಿದ್ದೀನಿ. ನೋಡಿ ರೊಟ್ಟಿ ನೋಡಿ ಪೂರಿ ಉಬ್ಬಿದಾಗೆ ಹೋಗ್ತಾ ಇದ್ದಾವೆ ರೊಟ್ಟಿ. ಈಗ ಮಧ್ಯಾಹ್ನಕ್ಕೆ ನಮ್ಗೆ ಎಷ್ಟು ಬೇಕು, 3 ಜನ ಇರೋದು. ಧನುಷ್ ಬರುವಾಗ ಬಿಸಿದು ಮಾಡಿದ್ರೆ ಆಯ್ತದ ಹೇಳಿ ಇಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ಇದ್ರೊಳಗಡೆ ಜಿಗಿಟ್ಟಿದೆ, ಏನು ನಾವು ಬಿಸಿ ನೀರಿಂದ ಹಾಕ್ತೀವಲ್ಲ ಅದು ರೊಟ್ಟಿ. ನೋಡಿ ಬ್ರಿಜಾಡ್ ರೊಟ್ಟಿ, ಫುಲ್ಲು ಬ್ರಿಜಾಡ್ ರೊಟ್ಟಿ. ಬಂದು ಮೊನ್ನೆ ಊರಿಗೆ ಹೋಗಿದ್ನೆಲ್ಲ, ಅವಾಗ ಅಮ್ಮ ಕೊಟ್ಟು ಕಳಿಸಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಟೇಸ್ಟು ಚೆನ್ನಾಗಿರ್ತದೆ. ಮತ್ತು ಹೊಟ್ಟೆನೂ ತುಂಬುತ್ತೆ ನಮಗೆ ಇದಕ್ಕೆ. ಯಾಕೆ ರೊಟ್ಟಿ ನಾವು ಊಟ ಮಾಡುವಾಗ, ಇನ್ನೊಂದು ಹೇಳ್ತೇನೆ, ಊಟ ಮಾಡೋದು ತುಂಬ ಲೇಟ್ ಇದೆ ಅಂದರೆ ತೆಳುವನ್ ರೊಟ್ಟಿ ಮಾಡಬೇಕು.
ಸದ್ಯ ನಾವು ಊಟ ಮಾಡ್ತೇವೆ ಬಿಸಿ ಬಿಸಿ ರೊಟ್ಟಿ ಅನ್ನುವಾಗ ಸ್ವಲ್ಪ ನೋಡಿ ಈ ಸೈಜು ಗೊತ್ತಾಗುತ್ತೆ. ಈ ಸೈಜಲ್ಲಿ ದಪ್ಪ ಸೈಜಲ್ಲಿ ಮಾಡ್ಕೋಬೇಕು. ಈ ಥರ ಅಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಇಲ್ಲಿ ರೊಟ್ಟಿ ಓಪನ್ ಹೇಗಿದೆ ನೋಡಿ, ಚಪಾತಿ ಥರ ಹೇಗೆ ಇದು ಫುಲ್ಲು ರೊಟ್ಟಿ ಅಂತಾರೆ. ಇದಕ್ಕೆ ಯಾರಾದರೂ ಚಪಾತಿ ಅಂತ ಕರೀತಾರೆ. ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಊಟ ಮಾಡುವಾಗಾದರೆ ಹಾಗೆ ಮಾಡ್ತೀನಿ. ಇಲ್ಲಿಯೂ ಸಹ ಅದೇ. ಆಮೇಲೆ ಏನು ಮಾಡ್ತೀನಿ, ತಿಳುವ ಹಿಂಗೆ ಮಾಡಿಡ್ತೀನಿ. ತುಂಬ ಲೇಟ್ ಇದೆ ಊಟ ಮಾಡೋದಂದರೆ, ಯಾಕಂದರೆ ಅದು ಸರಿ ಇದು ರೊಟ್ಟಿ ಗಟ್ಟಿ ಆಗುತ್ತೆ, ತಿನ್ನೋದಕ್ಕೆ ಬರಲ್ಲ. ಅದಕ್ಕಾಗಿ ಈ ಥರ ಗಟ್ಟಿ ತಿಳುವಾಗಿ ಮಾಡಿರ್ತೀನಿ. ಈಗ ಊಟ ಮಾಡುವಾಗ ಈ ಥರ ದಪ್ಪದಾಗಿ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ. ಗ್ಯಾಸ್ ಆಫ್ ಮಾಡ್ತೀನಿ. ಈಗ ರೆಡಿ, ಊಟಕ್ಕೆಲ್ಲ ರೆಡಿ ಇಟ್ಟಿದ್ದಾಳೆ. ನಾನು ಅನ್ನ ಸಾಂಬಾರ ಏನೂ ಮಾಡಿಲ್ಲ, ಹರಿವೆ ಸೊಪ್ಪು ರೊಟ್ಟಿ ಅಷ್ಟೇ ಇರೋದು ಊಟಕ್ಕೆ. ಈಗ ರಾತ್ರಿಗೆ ಏನಾದರೂ ಅನ್ನ ಸಾಂಬಾರು ಮಾಡಿದ್ರೆ ಆಯ್ತು ಅಂಥೇಳಿ ಈಗ ಊಟಕ್ಕೆ ಕೊಡ್ತೇನೆ, ಬನ್ನಿ. ನೋಡಿ ಊಟ ರೆಡಿ ಆಯಿತು. ಹರಿವೆ ಸೊಪ್ಪು ನೋಡಿ, ಹರಿವೆ ಸೊಪ್ಪು, ಮೊಸರು, ರೊಟ್ಟಿ ಬಿಸಿ ಬಿಸಿ. ಇಲ್ಲಿ ಈರುಳ್ಳಿದಾವು. ಹಾಗೆ ಇಲ್ಲಿ ಅಮ್ಮರು ಕಟ್ಲೆಟ್ ಕೊಟ್ಟು ಕಳಿಸಿದ್ದಾರೆ. ಇದು ಬಂದು ಇದ್ರದ್ದು ಬೀಟ್ರೂಟ್ ಕಟ್ಲೆಟ್ ನೋಡಿ. ಶ್ರೇಯ ತೊಗೊಂಡಿದ್ದಾಳೆ. ಇಲ್ಲೊಂದು 2 ಕೊಟ್ಟು ಕಳಿಸಿದ್ದಾರೆ. ಯಜಮಾನ್ರು ಆಲ್ರೆಡಿ ಊಟ ಮಾಡತ್ತಾರೆ. ಈಗ ಬಂದು ಹೊಟ್ಟೆ ಹಸಿರು ಬಿಟ್ಟಿದೆ ಅವರಿಗೆ. ಇವಳು ಊಟ ಮಾಡ್ತಾಳೆ, ನಾನು ಊಟ ಮಾಡ್ತೇನೆ ಸ್ನೇಹಿತರೆ. ಉಳಿದಿರೋ ರೊಟ್ಟಿ ಆಮೇಲೆ ಮಾಡಿರ್ತೀನಿ ನೋಡಿ. ಈಗ ನಾನು ರೊಟ್ಟಿ ಮಾಡಿದೆ. ಆವಾಗಲೇ ಸ್ವಲ್ಪ ಹಿಟ್ಟಿಟ್ಟಿದ್ನೆಲ್ಲ, ಅದು ರೊಟ್ಟಿ ಮಾಡಿದ್ದು ನೋಡಿ. ರೊಟ್ಟಿ ಅಂತೂ ಆಯಿತು. ಹಾಯ್ ಮೇಡಮ್ ಅವರೇ, ಏನು ಮಾಡ್ತಾಯಿದ್ರು? ಹಾಂ, ರೊಟ್ಟಿ ನೋಡಿ, ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿತ್ತಲ್ಲ ನೋಡಿ ಎಷ್ಟು. ಈಗ ರಾತ್ರಿ ಊಟಕ್ಕೂ ರೊಟ್ಟಿನೂ ರೆಡಿ ಆಯಿತು. ಹರಿವೆ ಸೊಪ್ಪು ಪದಾರ್ಥ ಕೂಡ ಇದೆ. ಏನಾದರೂ ಮಾಡಿದರೆ ಆಯಿತು. ನಮ್ಮ ಮೇಡಮ್ ಅವರು ನಿನ್ನೆ ಅವ್ರ ಪಪ್ಪ ಹಲಸಿನಲ್ಲಿ ತಂದಿದ್ರು, ನೀವೆಲ್ಲರಿಗೂ ಗೊತ್ತೇ ಇದೆ. ಅದರದ್ದು ಇವತ್ತು ರೆಸಿಪಿ ಬಂದು ನಮ್ಮ ಮೇಡಮ್ ಅವ್ರು ಮಾಡ್ತಾಯಿದ್ದಾರೆ ನೋಡಿ. ಏನು ಮಾಡ್ತಾಯಿದ್ದೀರಿ? ಜೋರಾಗಿ ಹೇಳಿ, ಕೇಳಿಸಲ್ಲ. ಮುಲ್ಕ ನೋಡಿ. ಇದನ್ನೀಗ ಹಲಸಿನ ಹಣ್ಣಿಂದ ಮಾಡ್ತಾಯಿದ್ದಾರೆ. ಇದರೊಳಗಡೆ ಅಕ್ಕಿ, ಹಲಸಿನ ಹಣ್ಣು ಮತ್ತು ಕಾಯಿ ತುರಿ ಹಾಕಿದ್ದಾರೆ. ಈಗ ಬೆಲ್ಲ ರೆಡಿ ಮಾಡಿದ್ದಾರೆ. ಇನ್ನೊಂದು ಚೂರು ತಗೋ ಬೆಲ್ಲ. ಇಷ್ಟು ಹಾಕಿ ಇವತ್ತು ಪ್ರಿಪರೇಷನ್ ಅವ್ರದ್ದೇ ಇದೆ. ಅಕ್ಕಿ ಅದೆಲ್ಲ ಹಾಕಿ ನೆನೆಸಿಟ್ಟಿದ್ರು ಆಲ್ರೆಡಿ ನಮ್ಮ ಮೇಡಮ್ ಅವರು. 1-2 ಗಂಟೆಗಳ ಕಾಲ ನೆನಿಬೇಕು. ನಾನು ಹಲಸಿನ ಹಣ್ಣು ತಿನ್ನೋದಿಲ್ಲ. ಹಲಸಿನ ಚಿಪ್ಸ್ ತಿಂತೇನೆ, ಆದರೆ ಕಾಯಿ ತಿನ್ನಲ್ಲ ಸ್ನೇಹಿತರೆ. ಹಣ್ಣು ನನಗೆ ಅದು ಆಗಿ ಬರೋದಿಲ್ಲ. ಅದಕ್ಕಾಗಿ ನಾನು ಮಾಡ್ತೀನಿ, ನೀನು ತಿನ್ನೋದು ಬೇಡ ಹಾಗಿದ್ರೆ ಅಂಥೇಳಿ ಅವಳೇ ಮಾಡ್ತಾಯಿದ್ದಾಳೆ ಇವತ್ತಿನ ರೆಸಿಪಿ. ಆದರೆ ವಾಯ್ಸ್ ಮತ್ತೆ ನನ್ನದೇ ಬರುತ್ತೆ. ಇದು ಇವತ್ತೇ ಬರುತ್ತಾ ನಾಳೆ ಬರುತ್ತಾ ಗೊತ್ತಿಲ್ಲ ಸ್ನೇಹಿತರೆ. ಇವಳದು ಇವತ್ತು ವಿಡಿಯೋ ಹಾಕ್ತೀನಿ, ಯಾರೂ ಬೇಜಾರು ಮಾಡ್ಕೊಬೇಡಿ. ಇವತ್ತು ಇವ್ರು ಹೇಗೆ ರೆಸಿಪಿ ಮಾಡ್ತಾರೆ ಅನ್ನೋದು ನಮಗೂ ಕುತೂಹಲ ಇದೆ, ಹಾಗೆ ನಿಮಗೂ ಕೂಡ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟ್ ಟೈಮ್ ಅವಳು ರೆಸಿಪಿ ಮಾಡ್ತಾಳೆ. ಹಾಗೆ ಡೈರೆಕ್ಟ್ ಮಾಡ್ತಾಳೆ ಅವಳು ಅಡುಗೆ. ಈ ಥರ ರೆಸಿಪಿ ಮಾಡ್ತಾಯಿದ್ದಾಳೆ ಇವತ್ತು. ಹಾಗಾಗಿ ತೋರಿಸ್ತಾ ಇದ್ದಾಳೆ. ಹಾಕು ವಾಯ್ಸ್ ನಾನೇ ಕೊಡಬೇಕು. ಅದಕ್ಕಾಗಿ ವಾಯ್ಸ್ ಕೊಡ್ತೇನೆ ರೆಸಿಪಿಗೆ ಅಲ್ಲ ಶ್ರೇ. ಅವಳು ವಾಯ್ಸ್ ನಾನು ಕೊಡಲ್ಲಮ್ಮ, ನೀನೇ ಕೊಡು ಅಂದ್ಲು. ಅದಕ್ಕಾಗಿ ನೋಡಿ ಹೇಗೆ ಮಾಡ್ತಾಯಿದ್ದಾಳೆ ಅಂಥೇಳಿ ನೋಡಿ. ಬೆಲ್ಲನ ತೋರಿಸಿ ವಾಯ್ಸ್ ಕೊಡಬೇಕೀಗ. ಈಗ ಅದಕ್ಕೆ ನೀರು ಹಾಕ್ದೇನೆ ಎಲ್ಲ ರುಬ್ಕೋತಾಳೆ ನಮ್ಮ ಮೇಡಮ್ ಅವರು. ಹಾಂ, ಈಗ ಅದೆಲ್ಲ ರುಬ್ಕೋಬೇಕು. ಆಮೇಲೆ ನಿಮಗೆ ರುಬ್ಬಿದ ಮೇಲೆ ಹೇಗೆ ಬರುತ್ತೆ ಅಷ್ಟರಲ್ಲಿ ಇದನ್ನೆಲ್ಲ ನಾವು ಕ್ಲೀನ್ ಮಾಡಬೇಕು ಅಲ್ಲ ಸ್ನೇಹಿತರೆ. ಕ್ಲೀನ್ ಇಲ್ಲ ಅಂದರೆ ಗ್ಯಾಸ್ ಕಟ್ಟೆ ನನಗೆ ಅನಿಸಲ್ಲ. ರೊಟ್ಟಿ ಮಾಡಿದ್ಮೇಲೆ ಇದೆಲ್ಲ ಫುಲ್ಲು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಿಮಗೆ ಮಾಡುವಾಗ ತೋರಿಸ್ತೇನೆ. ಯಾಕಂದರೆ ಈಗ ರೊಟ್ಟಿ ಮಾಡಿರ್ತೀವಲ್ಲ ಸರಿಯಾಗಲ್ಲ. ಹೊಯ್ ಬಾಸ್. ಇವು ಎಷ್ಟು ಕೆಟ್ಟದ ನೋಡಿ ಸ್ನೇಹಿತರೆ. ನಾನು ಕೆಲಸನೇ ತಪ್ಪು ಮಾಡಿದೆ ಅಂತ ಅನ್ಕೋತಾ ಇದ್ದೀನಿ. ಇವನ್ನ ಯಾಕಾದರೂ ಕಾಲೇಜ್ಗೆ ಹಚ್ಚಿನ ತಿರುಗಾಡ್ಲಿಕ್ಕೆ ಬಿಡಲಿಲ್ಲ ಅನ್ನಿಸ್ತಾ ಇದೆ. ಇದೇ ತಿಂಗಳು 23ಕ್ಕೆ ಇವೊಂದು ಎಕ್ಸಾಮ್ ಇದೆ. ಒಂಚೂರು ಅಭ್ಯಾಸ ಮಾಡಿಲ್ಲ. ಏನಾದರೂ ಹೇಳಿದರೆ ನಾ ಕೈ ತೋರಿಸ್ತಾನೆ. ಇಂಥ ಮಗ ಇದ್ದಾನೆ ನೋಡಿ. ಏನು ತಿಂತಾಯಿದ್ದೀಲೆ? ಹಾಂ, ಶೇಂಗಾ ತಿಂತಾಯಿದ್ದಾನೆ ಸ್ನೇಹಿತರೆ. ಅದಕ್ಕಾಗಿ ಶೇಂಗಾ ತಿಂತಾಯಿದ್ದಾನೆ. ತಿಂಡಿ ನಾನಿದ್ದೆ. ಇವಳು ಶ್ರೇಯ ಕ್ಲೀನ್ ಮಾಡ್ತಾಳೆ. ಸ್ವಲ್ಪ ಕೆಲಸ ಇದೆ, ಮಾಡ್ತಾಳೆ. ಆಯ್ತು ರೀ. ಏನದು? ಈ ಕಡೆ ತಿರುಗು. ಏನು ತಿಂತದ್ದಿ? ಟೇಸ್ಟ್ ಆಗ್ಯಾವ? ನೀವು ಮಾಡಿರೋದಂದ್ರೆ ಟೇಸ್ಟ್. ತಿನ್ನೋದು ಬಿಟ್ಟು ತಿರುಗ್ರಿ ಈ ಕಡೆಗೆ. ಅಯ್ಯಯ್ಯ ತಿಂತಾ ಇದ್ದಾಳೆ ಅವಳು ಸ್ನೇಹಿತರೆ. ಮಾಡ್ತಾ ಅಲ್ಲಿ ಟೇಸ್ಟ್ ಬಂದಿದ್ದಾವ ನೋಡಿ. ಏನಿದು?
ಮುಲ್ಕ ಅಂತೆ, ನನಗೇನು ಹೇಳೋದಕ್ಕೂ ಬರ್ತಾ ಇಲ್ಲ. ಹಲಸಿನ ಹಣ್ಣಿಂದ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅವಳು. ಇಲ್ಲಿ ಆಯ್ತಾನೆ ಇದಟ್ಟಾದ್ರೆ ಖಾಲಿ ನೋಡಿ, ಇದೊಂದಿಷ್ಟೇ ಮಾಡಿದ್ದೀವಿ ಖಾಲಿ. ಈಗ ರೆಸಿಪಿ ಸರ್ವ್ ಮಾಡಿ ತೋರಿಸ್ತೇವೆ ಸ್ನೇಹಿತರೆ. ಇವತ್ತಿನ ರೆಸಿಪಿ ಬಂದು ಶ್ರೇಯಾ, ಇವತ್ತಿನ ಅಡುಗೆ ಮನೆ ನಿಮ್ಮದೇ ಅಲ್ವಾ? ಹಾಂ ನೋಡಿ, ಇವತ್ತು ಫಸ್ಟ್ ಹೊಸ ರೆಸಿಪಿ, ಅದೇ ಸ್ವೀಟ್ ಕೂಡ ಮಾಡಿದ್ದಾಳೆ. ಅವಳಿಗೆ ಈ ಥರ ರೆಸಿಪಿ ಮಾಡೋದಂದರೆ ತುಂಬಾ ಇಷ್ಟ. ಬೇರೆ ಅಡುಗೆ ಮಾಡೋದಂದರೆ ಬೋರಿಂಗ್ ಅವಳಿಗೆ. ಹಾಗೆ ಈ ಕಡೆಗೆ ಚಹಾ ಕೂಡ ರೆಡಿಯಾಗಿದೆ ಸ್ನೇಹಿತರೆ. ಯಾಕಂದರೆ ಸಾಯಂಕಾಲ 1-5:30 ಗಂಟೆಗೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಚಹಾ ಬೇಕು. ನೋಡಿ ಈಗ ರೆಡಿಯಾಗಿದೆ. ಅದಕ್ಕಾಗಿ ಇವತ್ತು ಫುಲ್ ವಿಡಿಯೋ ಬಂದರೆ ಸಾರಿ, ರೆಸಿಪಿ ಇನ್ನೊಂದಿನ ಹಾಕ್ತೇನೆ. ಶ್ರೇಯಾಂದು ಯಾವತ್ತು ವಿಡಿಯೋ ಕಮ್ಮಿ ಇರುತ್ತಲ್ಲ ಅವತ್ತು ಸೇರಿಸ್ತೇನೆ, ಸಾರಿ. ಇಲ್ಲ ಅಂದರೆ ಸೇರಿಸ್ಬಿಡ್ತೇನೆ. ಇದೇನು ತುಂಬ ದೊಡ್ಡ ರೆಸಿಪಿ ಆಗಿಲ್ಲ, ಲೆಂತಿ ವಿಡಿಯೋ ಆಗಿಲ್ಲ. ಈಗ ರೆಡಿಯಾಗಿದ್ದಾವೆ, ತೆಗಿತೇನೆ. ಹಾಗಾಗಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರೋದಿದೆ. ಸರ್ವ್ ಮಾಡಿ ಶ್ರೇಯಾ ತೋರಿಸಿದ ಮೇಲೆ ನಾನು ಹೊರಗೆ ಹೋಗಿ ಬರ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಸಾಫ್ಟಾಗಿ ಬಂದಿದೆ. ಈಗ ನೋಡಿ ಇಲ್ಲಿ ಚಹಾ ರೆಡಿ ಇದೆ, ಹಾಗಾಗಿ ಹೋಗಿ ಬರ್ತೇನೆ. ಬಾಯ್. ನಮ್ಮ ಸರ್ ನೋಡಿ ಒಂದೇ ಕೈಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಡಿಸ್ಟಿಬಿನಿ ಹೆಂಗೆ ಹೋಗೋದಾ? ಕಸದ ಡಿಸ್ಟಿಬಿನಿ ಬಿಸಾಕಿ ಹೋಗಿದ್ದಾನೆ ಸ್ನೇಹಿತರೆ. ಇವನು ಹಚ್ಚಬೇಕು ಕಣ ಬೆಂಡೆ ಸಸಿಗಳನ್ನ. ನನ್ನ ಚಪ್ಪಲ ಈಚೆ ಉಂಟಾ? ಬೆಂಡೆ ಸಸಿ ಹಚ್ಬೇಕಂತೇಳಿ ತುಂಬ ಪ್ರಯತ್ನ ಮಾಡತ್ತೀನಿ ಸ್ನೇಹಿತರೆ, ಆಗ್ತಾನೆ ಇಲ್ಲ. ದೊಡ್ಡ ಆಗಕ್ಕೆ ಬಂದು ಆಲ್ರೆಡಿ. ನಾನೀಗ ಸ್ವಲ್ಪ ಪೇಟೆಗೆ ಹೋಗಿ ಬರಲಿಕ್ಕಿದೆ, ಹೋಗಿ ಬರ್ತೇನೆ. ಯಾಕೆ ಹೋಗಿ ಬರ್ತೇನೆ ಅಂಥೇಳಿ ನಿಮಗೆ ಹೇಳ್ತೇನೆ. ನೋಡಿ ಇಲ್ಲಿ ಅದೆಲ್ಲ ಇದು ಗೊಳಿ ಮಾಡಿದೆಯಾ, ಇದೊಂದು ಸ್ವಲ್ಪ ಹುಲ್ ತೆಗಿಬೇಕು ಸ್ನೇಹಿತರೆ. ಈಗ ಚಿಕ್ಕದಿರುವಾಗ ಕಸಕ್ಕೆ ಬೆಂಕಿ ಕೊಟ್ಟಿದ್ದೇನೆ. ಸ್ವಲ್ಪ ಕಸ ಇತ್ತು, ಮಳೆ ಕಮ್ಮಿ ಆಗಿತ್ತು. ಹೂ ನೋಡಿ, ಮೊಗ್ಗಿ ನೋಡಿ, ಗಿಡದ ತುಂಬ ಹೂ ಬಂದಿದೆ ಅಲ್ಲ ಸ್ನೇಹಿತರೆ. ಇಲ್ಲಿ ಹಾಗೆ ಇದೆ. ಇವತ್ತು ಮೊಗ್ಗಿ ಕೊಯ್ಯೋದಕ್ಕಾಗಲ್ಲ, ನನಗೆ ಟೈಮ್ ಕೂಡ ಇಲ್ಲ ಅಲ್ಲ ಧನುಷ್. ಈಗ ನಾನು ಧನುಷ್ ಅವ್ರ ಪಪ್ಪ ಇಲ್ಲ, ಡ್ರೈವಿಂಗ್ ಹೋಗಿದ್ದಾರೆ. ಬಂದರೆ ಗೊತ್ತಿಲ್ಲ. ನಾವು ರೆಡಿ ಮಾಡಿ ಹೊರಗಡೆ ಹೋಗಬೇಕು, ಅರ್ಜೆಂಟ್ ಇದೆ. ಮತ್ತೆ ಸಿಗ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ತಿಂತಾ ಇದ್ದಾರೆ. ಈಗ ಅದು ಸ್ವೀಟು ಎರಡು ಸ್ವೀಟ್ ಅಷ್ಟೇ. ಹಲಸಿನ ಹಣ್ಣಿನ ಪರಿಮಳ ಎಷ್ಟು ಚಂದ ಬರತೈತಲ್ಲ ಅಲ್ಲ. ಶ್ರೇಯಾ ತಿನ್ನುವಾಗ ಯಾರ ಹತ್ರ ಮಾತಾಡೋದಿಲ್ಲ ಸ್ನೇಹಿತರೆ. ಟೇಸ್ಟ್ ಆಗಿದೆ ಶ್ರೇಯಾ? ಅವಳನ್ನೇ ಕಳ್ತಾ ಇದ್ದೀನಿ. ನೋಡಿ ಇವರು ಕೊಳ್ಳಾಗಿನ ತೆಗೆದು ಬಿಸಾಕಿಬಿಟ್ರೆ ಈಗ ಅದೇ ಕೈಯಿಂದ ತಿಂತಾ ಇದೆ. ಹೇಗಿದೆ ಧನುಷ? ಟೇಸ್ಟ್ ಆಗಿದೆಯಾ? ಹೌದಾ? ನೋಡಿ, ಹಲಸಿನ ಹಣ್ಣು ಸೀಸನ್ ಅಲ್ಲ ಈಗ, ಈಸಿಯಾಗಿ ಸಿಗುತ್ತೆ ಎಲ್ಲ ಕಡೆ. ಈಗ ಇದರ ಫ್ರೂಟ್ಸ್ ಅಂಗಡಿಯಲ್ಲಿ ಹಲಸಿನ ಹಣ್ಣು ನೀವು ಮಾಡ್ಕೊಂಡು ತಿನ್ನಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಏನಾದರೂ ನಿಮಗೆ ಹಿಟ್ಟು ರುಬ್ಬುವಾಗ ಮಿದು ಆಗಿಬಿಟ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಚಿರೋಟಿ ರವೆನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಗಟ್ಟಿಯಾಗಿ ಬರುತ್ತೆ. ಊಟ ಆತ್ರಿ ಸರ್? ಶಿಸ್ತ ಊಟ ಆತು ನೋಡಿ. ಎಲ್ಲರದು ಊಟ ಆತು. ಆಲ್ರೆಡಿ 10:30 ಆಗ್ತಾ ಬಂದಿದೆ. ಟೈಮ್ ಬಂದು ಊಟ ಅಂತ ಆಗಿದೆ ಸ್ನೇಹಿತರೆ. ಯಜಮಾನ್ರಲ್ಲಿ ಕೂತಾರೆ, ಅವ್ರು ಶರ್ಟ್ ಹಾಕೊಂಡಿಲ್ಲ. ಇವತ್ತು ಬೆಳಗ್ಗೆಯಿಂದ ಮಳೆ ಆದರೂ ಈಗ ರಾತ್ರಿ ನೋಡಿ ಎಷ್ಟು ಸೆಕೆ ಆಗ್ತಾಯಿದೆ ನಮಗೆ. ಶ್ರೇಯಾ ಧನುಷಂದು ನೋಟ್ಸ್ ಬರೆಯತ್ತ, ಕೈ ನೋಗಿದ್ದಲ್ಲ ಇವನು, ಅದಕ್ಕಾಗಿ ಅವಳು ನೋಟ್ಸ್ ಬರಿತಾ ಇದ್ದಾಳೆ. ಇವನು ಬಂದು ಇಲ್ಲಿ ನೋಡಿ ಕಾಲೆಲ್ಲಿಟ್ಕೊಂಡು ಇವು ಮಲಗಿದ್ದಾನೆ. ಈಗ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದು ಆಲ್ರೆಡಿ ಊಟ ಆಯಿತು. ಏನಿಲ್ಲ, ಹಲಸಿನ ಹಣ್ಣಿನ ಮುಳ್ಕ ಮಾಡಿದ್ಲು ಶ್ರೇಯಾ, ಮತ್ತು ರೊಟ್ಟಿ ಹರವೆ ಸೊಪ್ಪಿತ್ತು. ಊಟ ಮಾಡಿದ್ವಿ ಸ್ನೇಹಿತರೆ. ಅನ್ನ ಸಾಂಬಾರ ಏನು ಮಾಡಲಿಲ್ಲ, ರೊಟ್ಟಿ ಇತ್ತಲ್ಲ ಅಷ್ಟೇ ಎಲ್ಲರೂ ತಿಂದು ಬಿಟ್ಟಿವಿ. ನೋಡ್ತೀನಿ ಇವತ್ತಿನ ವಿಡಿಯೋ ಎಡಿಟ್ ಮಾಡ್ತೀನಿ ಎಷ್ಟಾಗುತ್ತೆ ಅಂತೇಳಿ. ಚಿಕ್ಕದಾದರೆ ಮುಳ್ಕ ರೆಸಿಪಿ ಸೇರಿಸ್ತೀನಿ, ಇಲ್ಲಾಂದರೆ ತುಂಬ ಲೆಂತಿ ಆದರೆ ಯಾರೂ ನೋಡಲ್ಲ, ಎಳೆದು ನೋಡ್ತಾರೆ ಸ್ನೇಹಿತರೆ. ಅದಕ್ಕಾಗಿ ಎಳೆದು ನೋಡಿದರೂ ಪ್ರಯೋಜನ ಬರಲ್ಲ. ಅದಕ್ಕಾಗಿ ಮುಳ್ಕ ರೆಸಿಪಿ ಇನ್ನೊಂದಿನ ಚಿಕ್ಕದು ಇದ್ದಾಗ ಶೇರ್ ಮಾಡ್ತೀನಿ. ಇವತ್ತು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಶುಭರಾತ್ರಿ. ಇಲ್ಲಿ ನೋಡಿ 2-3 ಗಂಟೆಗಳ ಕಾಲ ನಾನಿಲ್ಲಿ ಅಕ್ಕಿನ ನೆನೆ ಇಟ್ಟಿದೆ. ಇದು ಬಂದು ರೇಷನ್ ಅಕ್ಕಿ ಇದೆ, ಯಾವ ದೋಸೆ ಅಕ್ಕಿ ಅಲ್ಲ, ಯಾವ ಅಕ್ಕಿ ಅಲ್ಲ, ರೇಷನ್ ಅಕ್ಕಿ. ಕ್ಲೀನ್ ಮಾಡಿ 2-3 ಗಂಟೆಗಳ ಕಾಲ ನಾನು ನೆನೆ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ನೆನೆದಿದೆ. ಈಗ ತುಂಬ ಹೊತ್ತು ನೆನೆಸ್ಲಿಕ್ಕೆ ಹೋಗಬೇಡಿ.
ಹಾಗೆ ನೀರೆಲ್ಲ ಬಸ್ಕೊಂಡು ಈಗ ನೋಡಿ ಇಲ್ಲಿ ಎತ್ತಿಟ್ಟಿದ್ದೀನಿ. ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 3/4 ಬೌಲ್ನಷ್ಟು ಅಕ್ಕಿನ ತಗೊಂಡಿದ್ದೇನೆ. ಇಲ್ಲಿ 1.5 ಕಪ್ನಷ್ಟು ಹಲಸಿನ ಹಣ್ಣು ಇದು ಬಂದು ಸಣ್ಣದಾಗಿ ಪೀಸ್ಗಳನ್ನು ಮಾಡಿ ಎತ್ತಿಟ್ಕೊಂಡಿದ್ದೇನೆ. ಬೀಜ ಅದೆಲ್ಲ ಬಿಡಿಸಿ ಈ ಥರ ಪೀಸ್ಗಳನ್ನಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಡೀನೂ ಹಾಕೋಬೋದು, ಮಿಕ್ಸಿಯಲ್ಲಿ ಸ್ವಲ್ಪ ಇದಾಗುತ್ತೆ ಅಂಥೇಳಿ ನಾನು ಸಣ್ಣದಾಗಿ ಪೀಸ್ಗಳನ್ನ ಮಾಡಿ ಎತ್ತಿಟ್ಕೊಂಡಿದ್ದೇನೆ ನೋಡಿ. ಹಾಗೆ 3/4 ಕಪ್ ಅಕ್ಕಿ ನೆನೆಯಿಟ್ಟಿದ್ನಲ್ಲ, 3/4 ಕಪ್ಪು ಕಾಯಿ ತುರಿನ ತಗೊಂಡಿದ್ದೇನೆ. ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ. ಕಾಯಿ ತುರಿನ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡು ಮಾಡ್ಕೊಳ್ಳಿ. ನೀವು ಕ್ವಾಲಿಟಿಯಲ್ಲಿ ಎಷ್ಟು ಮಾಡ್ತೀರಾ ಅಷ್ಟನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಹಲಸಿನ ಹಣ್ಣು ಸ್ವೀಟ್ ಇದ್ರೆ ನೋಡಿ ಬೆಲ್ಲ ಹಾಕ್ಕೊಳ್ಳಿ, ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಚಿಕ್ಕ ಬೌಲಿಂದ 1 ಬೌಲ್ನಷ್ಟು ಬೆಲ್ಲನ ತಗೊಂಡಿದ್ದೇನೆ. ಈಗ ಮೂರನ್ನು ನಾನು ಇದನ್ನು ನೈಸಾಗಿ ರುಬ್ಕೊಂಡಿದ್ದೇನೆ. ನೀರೆಲ್ಲ ಸೇರಿಸ್ಲಿಕ್ಕೆ ಹೋಗ್ಬಿಡಿ, ಇದೇ ಥರ ರುಬ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಸ್ನೇಹಿತರೆ. ಇದು ಈಗ ಇಷ್ಟೊಂದು ಮಿದುವಾಗಿದೆ, ಹಾಕೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸ್ವಲ್ಪ ಬಾಂಬೆ ರವೆ ಆದರೂ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಒಂಚೂರು ಅಕ್ಕಿ ಹಿಟ್ಟಾದರೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕಿಟ್ಟೆ ನಾನು ಆಲ್ರೆಡಿ. ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೆ, ಅದು ಸ್ಕಿಪ್ ಆಗಿದೆ. ಗಟ್ಟಿ ಆಗೋದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ನಿ. ಅದನ್ನು ಎಷ್ಟು ಇದಾಗುತ್ತೋ ಅಷ್ಟನ್ನು ಸ್ವಲ್ಪ ಹಾಕೊಳ್ಳಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಗಟ್ಟಿಯಾಗಿ ಕಲಸ್ಕೊಳ್ಳಿ. ಇದನ್ನು ಇಡುವ ಅವಶ್ಯಕತೆ ಇಲ್ಲ. ನೋಡಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಗೋಳಿ ಬಜ್ಜಿ ಎಲ್ಲ ಬಿಡ್ತೀವಿ ನೋಡಿ, ಅಷ್ಟನ್ನು ಬಿಟ್ಕೊಳ್ಳಿ. ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಬಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಜಿಟಿ ಜಿಟಿ ಮಳೆ ಬರುವಾಗ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಇಲ್ಲಿ ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಹೋಗ್ತಾ ಇದ್ದೀನಿ ನಾನು. ಇದೇ ಥರ ನೀವು ಬಿಟ್ಕೊಳ್ಳಿ, ಎಷ್ಟು ಹಿಡೀತು ಅಷ್ಟನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. ಒಂದು 3ರಿಂದ 4 ನಿಮಿಷ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇದೇ ಥರ ಉಂಡೆಗಳನ್ನು ಬಿಟ್ಕೊಳ್ಳಿ. ಇಲ್ಲಿ ಒಂದು 2ರಿಂದ 3 ನಿಮಿಷದವರೆಗೂ ಸ್ಲೋ ಆಗಿ ಬಿಟ್ಕೊಳ್ಳಿ. ನೀವು ಬಿಟ್ಟ ನಂತರ ಇದು ನೋಡಿ ಕರಿಬೇಕು ಚೆನ್ನಾಗಿ ಅದು ಎಣ್ಣೆಯಲ್ಲಿ, ಹಾಗಾಗಿ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಸ್ಪೂನ್ ಎಲ್ಲ ಹಾಕಿಬಿಟ್ರೆ ಸ್ಪೂನಿಗೆಲ್ಲ ಅಂಟಿ ಬರುತ್ತೆ ನೋಡಿ. ಈಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಮತ್ತೆ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಳಗಡೆ ಎಲ್ಲ ಕರೆಕ್ಟಾಗಿ ಬೆಂದಿರಬೇಕು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಳೆಗೆ. ಈಗ ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ನೀವು ಒಮ್ಮೆ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಈ ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಹರಡಿ ಅದ್ರ ಮೇಲೆ ಹಾಕೊಳ್ಳಿ. ನಾವಿಲ್ಲಿ ಅಕ್ಕಿ ಹಿಟ್ಟು ಒಣ ಹಿಟ್ಟು ಬೆರೆಸಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗೋದಕ್ಕೆ ಎಣ್ಣೆ ಹೀರ್ಕೊಂಡಿಲ್ಲ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು. ಚೂರು ಎಣ್ಣೆನೂ ಇದು ಹೀರ್ಕೊಂಡಿಲ್ಲ, ತುಂಬ ಡ್ರೈ ಆಗಿ ಬಂದಿತ್ತು. ತಿನ್ನೋದಕ್ಕೆ ಹೋದರೆ ತುಂಬಾ ಟೇಸ್ಟಿಯಾಗಿತ್ತು. ಒಳಗಡೆ ಕೂಡ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಿತ್ತು ನೋಡಿ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು ಹೊಡೆದು, ತುಂಬ ಚೆನ್ನಾಗಿದೆ. ಅಷ್ಟೇ ಡ್ರೈ ಆಗಿ ಕೂಡ ಬಂದಿತ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.